ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ 2026 ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂತಹ PUC ಸ್ಟೂಡೆಂಟ್ಸಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ PUC ಎಕನಾಮಿಕ್ಸಲ್ಲಿ ಪಾರ್ಟ್ ಸಿ ಯಲ್ಲಿ ಕೇಳುವಂತಹ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಪ್ರಾಬ್ಲಮ್ ಕ್ವಶನ್ಸು ಕೂಡ. ಪ್ರಾಬ್ಲಮ್ ಟಾಪಿಕ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾನು ಸಾಲ್ವ್ ಮಾಡಿ ಕೊಟ್ಟಿರೋದ್ರಿಂದ ಆ ಒಂದು ಏನು ಸಾಲ್ವ್ ಮಾಡಿದ್ದೀನಿ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ನಿಮಗೆ 9 ಕ್ವಶನ್ಸನ್ನು ಕೇಳ್ತಾರೆ, ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಆ 9 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 5 ಕ್ವಶನ್ಸ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಓದ್ಕೊಳ್ಬಹುದು ನೀವು. ಫಾರ್ ಎಕ್ಸಾಂಪಲ್, ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್, ಕರೆಕ್ಟಾ? ಸೊ ಇದರಲ್ಲಿ ನಾನು ಚಾಪ್ಟರ್ ವೈಸ್ ನಿಮಗೆ ಟಾಪಿಕ್ಗಳನ್ನ ಕೊಡ್ತಾ ಇದ್ದೀನಿ, ಅದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಬೋರ್ಡ್ ಅವರೇ ರಿಲೀಸ್ ಮಾಡಿರೋದ್ರಿಂದ ಇದು ಮಕ್ಕಳಿಗೆ ಇದು ಗುಡ್ ಮಟೀರಿಯಲ್ ಅಂತಲೇ ಹೇಳ್ಬೋದು, ಹಾಗಾಗಿ ಗೊತ್ತಿದೆ. ಸೊ ಆಲ್ರೆಡಿ ಹೋದ ವರ್ಷ ಆದರೂ ಹಿಂದಿನ ವರ್ಷವೇ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ಗಳನ್ನೆಲ್ಲ ಚಾಪ್ಟರ್ ವೈಸಿಂದು, ನೋಡ್ಕೊಬಿಡಿ. ಸೊ ಇದು 2024-25 ಸೀರೀಸಲ್ಲಿ ಯಾವ್ಯಾವ ಸ್ಟೂಡೆಂಟ್ಸು PUC ಅಟೆಂಡ್ ಮಾಡಿದಿರಲ್ಲ ಅವರಿಗೆಲ್ಲರಿಗೂ ಕೂಡ ಇದರಲ್ಲಿರುವಂತಹ ಅಷ್ಟು ಟಾಪಿಕ್ಗಳನ್ನ ನಾನು ಕೊಟ್ಟಿದ್ದೀನಿ. ಸೊ ಅದೇ ಟಾಪಿಕ್ಗಳು ಈ ವರ್ಷವೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಇವಾಗ ಸದ್ಯಕ್ಕೆ ಟೈಮ್ ಕಡಿಮೆ ಇರೋದ್ರಿಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅನ್ನೋದನ್ನು ಕೊಡ್ತಾ ಇದ್ದೀನಿ. ಓದಬೇಕು ಮಕ್ಕಳೇ, ಓದಬೇಕು. ಬಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವೀಡಿಯೋಸ್ಗಳನ್ನು 2 ರೀತಿಯ ಮಕ್ಕಳು ನೋಡ್ತಾ ಇರೋದ್ರಿಂದ, ಒಂದು ಸ್ವಲ್ಪ ಆವರೇಜ್ ಸ್ಕೋರ್ ಮಾಡಬೇಕು ಹೇಗಾದರೂ ಮಾಡಿ ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತಾ ಇರುವಂಥ ಮಕ್ಕಳು, ಒಂದು ಗುಡ್ ಸ್ಕೋರ್, ಎರಡೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನಾನು ಹೇಗೆ ಕ್ವಶನನ್ನು ಆರ್ಡ್ರ್ ವೈಸ್ ಕೊಟ್ಟಿದ್ದೀನೋ ಆ ಆರ್ಡ್ರ್ ವೈಸಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು ಫಸ್ಟಿಂದ ಕಲಿತಾ ಹೋಗುವಾಗ ಫಸ್ಟಿಂದ ಕಲಿತಾ ಹೋಗಬೇಕು. ಸೊ ಯಾವ ರೀತಿ ಆದರೂ ಆ ಕ್ವಶನ್ ಕವರ್ ಆಗೋ ರೀತಿ ನಾನು ಕ್ವಶನ್ಸ್ ಕೊಟ್ಟಿದ್ದೀನಿ. ಯಾವ್ಯಾವ ಪೇಪರ್ಸನ್ನು ಕವರ್ ಮಾಡಿದ್ದೀನಿ ಅನ್ನೋದು ಗೊತ್ತಿರಲಿ ನಿಮಗೆ. 2023 ಆ್ಯನ್ಯುವಲ್ ಎಕ್ಸಾಮಿನ ಪೇಪರ್ ಕೂಡ ನಾನು ಇಲ್ಲಿ ಸ್ವಲ್ಪ ಕವರ್ ಮಾಡಿದ್ದೀನಿ. 2023 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ 2023, ಓಕೆನಾ? ಸೊ ಇದರಲ್ಲಿರುವಂತಹ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀನಿ. ಒಂದ್ಸಲ ಇಲ್ಲೇ ಸ್ಕ್ರೀನ್ಶಾಟ್ ತೊಗೊಬಿಡಿ, ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಷ್ಟೋ ಮಕ್ಕಳ ಹತ್ರ ಇರಲ್ಲ 2023ಯಲ್ಲಿ ಏನು ಕೇಳಿದರು ಅನ್ನೋದು. ನೋಡಿ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಕೆಲವೊಂದು ಟಾಪಿಕ್ಗಳಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ ಸಿ ಯಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಆಲ್ಮೋಸ್ಟು ನಿಮಗೆ 2024 ಮತ್ತು 25 ಸೇಮ್ ಇತ್ತು ಪೇಪರು. ಸೊ ಇದು 2024ಅಲ್ಲಿ ಕೇಳಿರುವಂತಹ ಕ್ವಶನ್ಸು ನೋಡ್ಕೊಂಡ್ರಾ? ಓಕೆ. ನೆಕ್ಸ್ಟು 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ ಸಿ ಯಲ್ಲಿ ಕೇಳಿರುವಂಥ ಕ್ವಶನ್ಸು, ಇನ್ಕ್ಲೂಡಿಂಗ್ ಒಂದು ಪ್ರಾಬ್ಲಮ್. ಗೊತ್ತಿದೆ ನಿಮಗೆ, ಈ ಸಲನೂ ಕೂಡ ಪ್ರಾಬ್ಲಮ್ಸ್ ಇದೆ. ಸೊ ನಿಮ್ಮ ಲಕ್ಕು 2 ಪ್ರಾಬ್ಲಮ್ಸನ್ನು ಕೇಳಿಬಿಟ್ರಂತೂ ತುಂಬ ಒಳ್ಳೆಯದಿದೆ. ಎಂತ ಮಾಡ್ತಾರೆ ಅಂತ ನೋಡಬೇಕು, ಆಯಿತಾ? ಸೊ ಇದ್ರ ಜೊತೆಗೆ ಪ್ರಿಪರೇಟ್ರಿ ಎಕ್ಸಾಮ್ 1 ಇದೆಲ್ಲ ಪೇಪರ್ ಆನ್ಸರ್ ಹಾಕ್ಬಿಟ್ಟಿದ್ದೀನಿ ನಿಮ್ಮ ಮಕ್ಕಳೇ. ನಾನು ಪ್ರಿಪರೇಟ್ರಿ 1 ನಿಮ್ಮ ಎಕ್ಸಾಮ್ ಆಗ್ತಿದ್ದಂಗೆ ನಾನು ಆನ್ಸರ್ನ ಹಾಕಿದ್ದೀನಿ. ಪ್ರಿಪರೇಟ್ರಿ 1, ಪ್ರಿಪರೇಟ್ರಿ 2 ಪೇಪರಿನ ಆನ್ಸರ್ ಹಾಕಿದ್ದೀನಿ. ಸೊ ಅದರಲ್ಲಿರುವಂತಹ ಪಾರ್ಟ್ ಸಿ ಕ್ವಶನ್ಸು ಕೂಡ ಕನ್ಸಿಡರ್ ಮಾಡಿದ್ದೀನಿ ನಾನು. ಕನ್ಸಿಡರ್ ಮಾಡಿ ನೆಕ್ಸ್ಟು ಈ ವರ್ಷದ 1, 2, 3 ಮಾಡೆಲ್ ಪೇಪರ್ ಕ್ವಶನ್ಸು. ಸೊ ಆಲ್ ಮಾಡೆಲ್ ಪೇಪರ್ ಕ್ವಶನ್ಸು, ಓಕೆನಾ? ಈ ಆಲ್ ಮಾಡೆಲ್ ಪೇಪರ್ ಕ್ವಶನ್ಸಲ್ಲಿ ಏನೇನು ಟಾಪಿಕ್ಗಳು ಕವರ್ ಆಗಿದೆ ಇದು ಕೂಡ ಇನ್ಕ್ಲೂಡ್ ಆಗಿದೆ, ಓಕೆ? ಸೊ ಹಾಗಾದರೆ ಕ್ವಶನ್ಸ್ ಏನು ಅಂತ ನೋಡ್ತಾ ಹೋಗೋಣ 1 by 1. ಫಸ್ಟು ನಾನು ಪ್ರಾಬ್ಲಮ್ಸನ್ನು ಹೇಳ್ತಾ ಇದ್ದೀನಿ, ಯಾವ್ಯಾವ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಂತ. ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಎಟ್ ಈಚ್ ಔಟ್ಪುಟ್ ಲೆವೆಲ್ ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಎಟ್ ಈಚ್ ಔಟ್ಪುಟ್ ಲೆವೆಲ್ ಅಂತ ಹೇಳಿದ್ರೆ, ಪ್ರಿಪರೇಟ್ರಿ ಎಕ್ಸಾಮ್ 2 ಅಲ್ಲಿ ಕೇಳಿದ್ರಲ್ಲ ಈ ಪ್ರಾಬ್ಲಮ್. ಎಕ್ಸಾಮ್ 2 ಅಲ್ಲಿ ಕೇಳಿರುವಂಥ ಪ್ರಾಬ್ಲಮ್. ಕ್ವಾಂಟಿಟಿ ಸೋಲ್ಡ್ ಅವರೇ ಕೊಟ್ಟಿರ್ತಾರೆ, TR ಟೋಟಲ್ ರೆವಿನ್ಯೂ ಅವರೇ ಕೊಟ್ಟಿರ್ತಾರೆ, ಟೋಟಲ್ ಕಾಸ್ಟ್ ಕೂಡ ಅವರೇ ಕೊಟ್ಟಿರ್ತಾರೆ. ನೀವು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋ ಟೈಮಲ್ಲಿ ನೀವು ಫಸ್ಟು TRನೇ ಕನ್ಸಿಡರ್ ಮಾಡಬೇಕು, ಮೈನಸ್ TC ಮಾಡಬೇಕು. TR ಮೈನಸ್ TC ಮಾಡಿದಾಗ 0 ಅಲ್ಲಿ 5 ಹೋದರೆ -5, 5 ಅಲ್ಲಿ 7 ಹೋದರೆ -2, 10 ಅಲ್ಲಿ 10 ಹೋದರೆ 0, 15 ಅಲ್ಲಿ 12 ಹೋದರೆ 3, 20 ಅಲ್ಲಿ 15 ಹೋದರೆ 5, ನೆಕ್ಸ್ಟು 25 ಅಲ್ಲಿ 23 ಹೋದರೆ 2, 30 ಅಲ್ಲಿ 33 ಹೋದರೆ -3, 35 ಅಲ್ಲಿ 40 ಹೋದರೆ -5.
ಇದಿಷ್ಟು ಟಾಪಿಕ್ಕು. ಇಲ್ಲಿ ಹೊಸದಾಗಿ ಮಾರ್ಕೆಟ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೂಡ ಒಂದು ಎಕ್ಸ್ಟ್ರಾ ಕಾಲಮ್ ಹಾಕಿ ಇನ್ನೊಂದು ಪ್ರಾಬ್ಲಮ್ನ ಕೇಳ್ತಾರೆ. ಅದು ಯಾವ ರೀತಿ ಪ್ರಾಬ್ಲಮ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ಟಾಪಿಕ್ಸ್ಗಳನ್ನ ಲಿಂಕ್ ಹೇಳಿದ್ದೀನಿ, ಬಟ್ ಈ ಸಲ ನಿಮ್ಮ ಎಕ್ಸಾಮಿಗೋಸ್ಕರ ಇನ್ನೊಂದು ಸಲ ಹೇಳಬೇಕು ಅಷ್ಟೇ. ಎಲ್ಲ ಟಾಪಿಕ್ಕು ಎಕ್ಸ್ಪ್ಲೇನ್ ಆಗಿದೆ. ಸೊ ಈ ಒಂದು ಪ್ರಾಬ್ಲಮ್ ಆಯಿತಾ. ಸೆಕೆಂಡು, ಇದು ಇಲ್ಲಿ ನೋಡಿ, ಪ್ರಿಪ್ರೇಟರಿ 2 ಮತ್ತು 2025 ಆ್ಯನ್ಯುವಲ್ ಎಕ್ಸಾಮಲ್ಲೂ ಈ ಕ್ವಶನ್ನ ಕೇಳಿದ್ದಾರೆ. ಫೈಂಡ್ ಔಟ್ ದ ನ್ಯೂ ಈಕ್ವಿಲಿಬ್ರಿಯಮ್ ಇನ್ಕಮ್ ಅಂತ ಕೇಳಿದ್ದಾರೆ. ಸೊ ಮಾರ್ಕೆಟ್ ಫಾರ್ ಕಾಟನ್ನು ಈ ಪ್ರಾಬ್ಲಮ್ನ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿದೆ ನೋಡಿ, C equals 150 plus 0.8y and I equals 200 is the information given about a closed economy. A, B ಅಂತ ಎರಡು ಟಾಪಿಕ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್. ಒಂದು, ಸಪೋಸ್ I increases to 250, ಫೈಂಡ್ ಔಟ್ ದ ನ್ಯೂ ಈಕ್ವಿಲಿಬ್ರಿಯಮ್ ಇನ್ಕಮ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿರುವ ವಿಡಿಯೋ ಲಿಂಕಲ್ಲಿ ಸಿಗುತ್ತೆ. ಒಂದು ಸಲ ಐನ 200 ಅಂತ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಮಾಡೋದು, ಇನ್ನೊಂದು ಸಲ ಐನ 250 ಐ ಪ್ಲೇಸಿಗೆ, ಇದು ಸಿ ಹಾಗೆ ಇರುತ್ತೆ ಕಾನ್ಸ್ಟ್ಯಾಂಟ್ ಆಗಿ, ಐನ 250 ಅಂತ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋದು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕಲ್ತ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಫೈಂಡ್ ಔಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಫೈಂಡ್ ಔಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕೇಳಿದ್ದಾರೆ. ಸೊ ಎರಡೂ ಪ್ರಾಬ್ಲಮ್ ಬಗ್ಗೆನೂ ಕೂಡ ನಿಮಗೆ ನಾಲೆಡ್ಜ್ ಇದೆ. ಸೊ ಸದ್ಯಕ್ಕೆ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ಕೇಳಲಿಲ್ಲ, ಬಟ್ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕಾನ್ಸೆಪ್ಟ್ಗಳನ್ನ ಏನು ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೋಡ್ಕೊಳ್ಬೇಕು. ಇದರಲ್ಲಿ ಡಿಮ್ಯಾಂಡು ಕೇಳ್ತಾರೆ, ಇಲ್ಲಿದೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಾಬ್ಲಮ್. ಸೇಮ್ ನೆಕ್ಸ್ಟ್ ಚಾಪ್ಟರ್ ಬಂದಾಗ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕೂಡ ಕೇಳ್ತಾರೆ. ಎರಡೂ ಪ್ರಾಬ್ಲಮ್ಮು ನೋಡ್ಕೊಳ್ಬೇಕು. ಇದಾದ್ರ ಮೇಲೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಕು, ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಗೂಡ್ ಅಂತಿದೆ. ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಗೂಡ್ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಮು. ಸೊ ಇದು ಕೂಡ ತುಂಬ ಈಸಿ ಇದೆ, ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಮಾರ್ಕೆಟ್ ಡಿಮ್ಯಾಂಡು, ಓಕೆನಾ, ಇದೊಂದು ಪ್ರಾಬ್ಲಮ್ಮು. ಇದಾದ್ರ ಮೇಲೆ ಕ್ಯಾಲ್ಕುಲೇಟ್ ಪ್ರಾಫಿಟ್ ಎಟ್ ಈಚ್ ಔಟ್ಪುಟ್ ಲೆವೆಲ್ ಆ್ಯಂಡ್ ಡಿಟರ್ಮೈನ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಗೂಡ್ ಅಂತ ಇದೆ. ಈ ಪ್ರಾಬ್ಲಮ್ ಇದು. ಪ್ರಾಫಿಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ TR ಮೈನಸ್ TC ಮಾಡ್ತೀರಿ, TR ಮೈನಸ್ TC ಮಾಡ್ಕೊಂಡು ಹೋಗ್ತೀರಿ, ಕರೆಕ್ಟಾ. ಮಾರ್ಕೆಟ್ ಪ್ರೈಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ, ಮಾರ್ಕೆಟ್ ಪ್ರೈಸು ಯಾವುದಕ್ಕೆ ARಗೆ ಈಕ್ವಲ್ ಆಗಿರುತ್ತೆ. ಆ ಮಾರ್ಕೆಟ್ ಪ್ರೈಸು ಆವರೇಜ್ ರೆವಿನ್ಯೂಗೆ ಈಕ್ವಲ್ ಆಗಿರುತ್ತೆ. ಸೊ ಆ ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಇಲ್ಲಿ AR ಫಾರ್ಮುಲಾನ ಹಾಕ್ಬೋದು. AR ಫಾರ್ಮುಲಾ ಏನು ಅಂತ ಹೇಳಿದ್ರೆ TR ಡಿವೈಡೆಡ್ ಬೈ Q. ಸೊ ಈ ರೀತಿಯಾಗಿ ಕೂಡ ಇದೊಂದು ಪ್ರಾಬ್ಲಮ್ ಇರೋದನ್ನು ಹೇಳ್ಕೊಟ್ಟಿದ್ದೀನಿ. ಅದರ ಲಿಂಕು ಕೂಡ ನಿಮಗೆ ಕಮೆಂಟಲ್ಲಿ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಅದಾದ್ರ ಮೇಲೆ ಫೈನಲ್ಲು ಇನ್ನೊಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸ್. ಸೊ ಪ್ರಾಬ್ಲಮ್ನ ಇಲ್ಲಿ ಕೇಳಿದ್ದಾರೆ ನೋಡಿ, 30th ಕನ್ಸಿಡರ್ ದ ಮಾರ್ಕೆಟ್ ಫಾರ್ ಕಾಟನ್ನು. ಇಲ್ಲಿ 430 ಮೈನಸ್ P 20 ಪ್ಲಸ್ P ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಈ ಪ್ರೈಸ್ 30ಯನ್ನು ಕೊಟ್ಟಿದ್ದಾರೆ. ನೀವು ಪ್ರೈಸ್ ಜಾಗಕ್ಕೆ 30ಯನ್ನು ಅಪ್ಲೈ ಮಾಡಬೇಕು. ಒಂದು ಇಲ್ಲಿ ಮೈನಸ್ P ಇದೆ, ಒಂದು ಪ್ಲಸ್ P ಇದೆ. 30ಯನ್ನು ಅಪ್ಲೈ ಮಾಡ್ಕೊಂಡು ಲೆಕ್ಕ ಮಾಡೋದು. ಇದು ಕೂಡ ಹೇಳ್ಕೊಟ್ಟಿದ್ದೀನಿ, ವಿಡಿಯೋನ ಲಿಂಕ್ ಹಾಕ್ತೀನಿ. ನೆಕ್ಸ್ಟು ಥಿಯರಿ ಟಾಪಿಕ್ಕಿಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ರೈಟ್ ದ ಕರೆಂಟ್ ಅಕೌಂಟ್ ಕಾಂಪೊನೆಂಟ್ ಚಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ರೈಟ್ ದ ಕರೆಂಟ್ ಅಕೌಂಟ್. ಸೊ ಇಲ್ಲಿ ನೀವು ಕರೆಂಟ್ ಅಕೌಂಟ್ ಚಾರ್ಟನ್ನು ಹಾಕಬೇಕು. ರೈಟ್ ದ ಕ್ಯಾಪಿಟಲ್ ಅಕೌಂಟ್ ಕಾಂಪೊನೆಂಟ್ ಚಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಇಲ್ಲಿ ನೀವು ಕ್ಯಾಪಿಟಲ್ ಅಕೌಂಟ್ನ ಕಲ್ತ್ಕೊಳ್ಬೇಕು. ಕರೆಂಟ್ ಅಕೌಂಟು ಕ್ಯಾಪಿಟಲ್ ಅಕೌಂಟು ಎರಡು ಚಾರ್ಟು ಕೂಡ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ರೈಟ್ ಅಬೌಟ್ ದ ಬ್ಯಾಲೆನ್ಸ್ ಆಫ್ ಟ್ರೇಡ್. ರೈಟ್ ಅಬೌಟ್ ದ ಬ್ಯಾಲೆನ್ಸ್ ಆಫ್ ಟ್ರೇಡ್, ಅದು ಇಂಪಾರ್ಟೆಂಟು. ನೆಕ್ಸ್ಟು ರೈಟ್ ದ ಚಾರ್ಟ್ ಆಫ್ ದ ಗೌರ್ನಮೆಂಟ್ ಬಜೆಟ್. ಇದು ಕೂಡ ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ವಿತ್ ಡಯಾಗ್ರಾಮ್. ಇದು ಕೂಡ ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಕನ್ಸಂಪ್ಷನ್ ಫಂಕ್ಷನ್ ವಿತ್ ಡಯಾಗ್ರಾಮ್. ಇನ್ವೆಸ್ಟ್ಮೆಂಟ್ ಫಂಕ್ಷನ್ನು ಕನ್ಸಂಪ್ಷನ್ ಫಂಕ್ಷನ್ನು ಎರಡೂ ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಡಿಫ್ರೆನ್ಸಿಗೆ ಬಂದರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಡಿಫ್ರೆನ್ಸಸ್. ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಡಿಫ್ರೆನ್ಸು ಇಂಪಾರ್ಟೆಂಟು. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಡಿಫ್ರೆನ್ಸ್ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಇದು ಕೂಡ ಇಂಪಾರ್ಟೆಂಟು. ಇದ್ರ ಜೊತೆಗೆ ನಾನು ಇನ್ನೊಂದು ಯಾವುದು ನಿಮಗೆ ನಾರ್ಮಲ್ ಗೂಡ್ಸು ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಅದು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರುತ್ತೆ ಆ ಕ್ವಶನ್ನು. ಕಂಪ್ಯಾರಿಟಿವ್ಲಿ ಇದು ಮೂರು ವೆರಿ ಇಂಪಾರ್ಟೆಂಟ್ ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದೀನಿ, ಬಟ್ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಎಕ್ಸ್ಪ್ಲೈನ್ ದ 3 ಲಿಂಕೇಜಸ್ ಆಫ್ ಆ್ಯನ್ ಓಪನ್ ಎಕಾನಮಿ. ಇದು ಕೂಡ ಇಂಪಾರ್ಟೆಂಟು.
ಮನಿ ಆ್ಯಕ್ಟ್ಸ್ ಆ್ಯಸ್ ಎ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್. ಎಕ್ಸ್ಪ್ಲೈನ್ ದಿಸ್ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್. ಇದು ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. Discuss the role of government, that is state and household sectors, in both developed and developing countries. ಓಕೆನಾ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್. ಫೈನಲಿ ಡಿಸ್ಕಸ್ ಹೌ ದ ಫ್ಯಾಮಿಲಿ ಫಾರ್ಮ್, ವೀವರ್ ಆ್ಯಂಡ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಅ ಸಿಂಪಲ್ ಎಕಾನಮಿ. ಸೊ ವೀವರು, ಟೀಚರು, ಫ್ಯಾಮಿಲಿ ಫಾರ್ಮು ಏನಿದೆ ಅದ್ರ ಬಗ್ಗೆ ಬರೆಯುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ನಾನು ಸಪ್ರೇಟಾಗಿ ಯಾಕೆ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ಕೊಂಡು ಚಾಪ್ಟರ್ನ ಬರೆದು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಇಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸು ಎಕ್ಸ್ಪೆಕ್ಟೇಷನ್ ತುಂಬ ಇದೆ, ಪ್ರಾಬ್ಲಮ್ ಬರುತ್ತೆ ಇಲ್ಲಿ ಅಂತ. ಹಾಗಾಗಿ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಿರುವ ಲಿಂಕ್ ಅಂತೂ ನೀವು ಕಲ್ತ್ಕೊಂಡಿರ್ತೀರಿ. ಸೊ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಬೇಕಾದ್ರೆ ಒಂದು ಸಲ ಹೇಳ್ತೀನಿ ನೋಡಿ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಚಾಪ್ಟರ್, ಈಕ್ವಿಲಿಬ್ರಿಯಮ್ ಪ್ರೈಸ್. ಸೊ ಲಾಂಗ್ ಪ್ರಾಬ್ಲಮ್ ಇದು. ದೆನ್ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇಲ್ಲಿ ಟೋಟಲ್ ಆಗಿ 4 ಕ್ವಶನ್ನ ರೈಸ್ ಮಾಡಿದ್ದಾರೆ. ಈ ಟಾಪಿಕ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ ಅವರಿಗೆ ಈ ಪ್ರಾಬ್ಲಮ್ 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿತ್ತು. ಈ ಸಲ ನಿಮಗಿದು 4ಗೆ ಬಂದರೂ ಕೂಡ ಬರಬಹುದು, ಇದು ಇಂಪಾರ್ಟೆಂಟು. ಇದ್ರ ಜೊತೆಗೆ ಇವಾಗ ಪ್ರೆಸೆಂಟು ನಿಮ್ಮ ಪೇಪರಲ್ಲಿ ಇರುವಂಥದ್ದು ಅದೇ ಪ್ರೈಸನ್ನು ಅಪ್ಲೈ ಮಾಡಿ ಅಂತ ಇದೆಯಲ್ಲ. ಸೊ ಇದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದು 6ಅಲ್ಲಿದೆ, ಹೇಳೋದನ್ನು ಹೇಳಿದ್ದೀನಿ ಒಂದು ಸಲ. ಸೊ ಇದು ಪ್ರೈಸು 20 ಕೊಟ್ಟಿದ್ದಾರೆ, ಚೇಂಜ್ ಮಾಡಿಕೊಟ್ಟಾಗ ಇಲ್ಲಿ ಪಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸು. ಇದು ಇವಾಗ ಜಸ್ಟ್ ನಾನು ಆ್ಯಡ್ ಮಾಡಿದೆ ನೋಡಿ, ನಿಮ್ಮ ಹತ್ರ ವೀಡಿಯೋ ಮಾಡ್ತಾನೆ ಆ್ಯಡ್ ಮಾಡೋದ್ನಲ್ಲ, ಅದೇ ಕ್ವಶನ್ ಇದು ಆ್ಯಡ್ ಮಾಡಿದ್ದು. ಹಾಗಾಗಿ ಸೊ ಸಾಕಾಗತ್ತೆ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ರಿಸ್ಕ್ ತೊಗೊಳೋದು ಬೇಡ. ಆ ಪ್ರಾಬ್ಲಮ್ ಜೊತೆಗೆ ಒಂದು ಟೇಬಲ್ ನೋಡ್ಕೊಳ್ಬೇಕು. ಇದೇ ಚಾಪ್ಟ್ರಲ್ಲಿ ಒಂದು ಟೇಬಲ್ಲು, ಜಸ್ಟ್ ವೆಯ್ಟು 2025 ಬೋರ್ಡ್ ಕೀ ಆನ್ಸರ್ ಇದೆ ನನ್ನ ಹತ್ರ. ಸೊ ಆ ಬೋರ್ಡ್ ಕೀ ಆನ್ಸರಲ್ಲಿ ನಾನು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕೀ ಆನ್ಸರ್ಸು ನಾನು ಡೌನ್ಲೋಡ್ ಮಾಡಿಟ್ಕೊಂಡಿರ್ತೀನಿ, ನನ್ನ ಸ್ಟೂಡೆಂಟ್ಸಿಗೆ ಹೇಳಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಸೊ ನೋಡಿ, ಇದು ಟೇಬಲ್ಲು. ರೈಟ್ ಎ ಟೇಬಲ್, ಶೋ ದ ಇಂಪ್ಯಾಕ್ಟ್ ಆಫ್ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆನ್ ಈಕ್ವಿಲಿಬ್ರಿಯಮ್. ಇದು ಒಂದು ಇಲ್ಲಿ ಪಾಸ್ ಮಾಡಿ ಅಥವಾ ನಿಮ್ಮ ಹತ್ರ ಸೋರ್ಸ್ ಇದ್ದರೆ ಕಲ್ತ್ಕೊಳ್ಳಿ ಮಕ್ಕಳೇ. ಯಾಕೋ ಸ್ವಲ್ಪ ಸೆನ್ಸ್ ಇದು ಬರುತ್ತೆ ಅನ್ನೋ ಫೀಲಿಂಗ್ ಕೊಡ್ತಾ ಇದೆ. ಸೊ ಈಸಿ ಇದೆ. ಲೆಫ್ಟ್ ಟು ಲೆಫ್ಟು, ರೈಟ್ ಟು ರೈಟು, ಲೆಫ್ಟ್ ವರ್ಡ್ಸು, ರೈಟ್ ವರ್ಡ್ಸು, ಲೆಫ್ಟ್ ಟು ರೈಟು. ಸೊ ಲೆಫ್ಟ್ ಟು ಆಲ್ವೇಸ್ ಡಿಕ್ರೀಸು, ರೈಟ್ ಟು ಆಲ್ವೇಸ್ ಇನ್ಕ್ರೀಸು. ಲೆಫ್ಟ್ ಟು ರೈಟು ಬಂದಾಗ ಇನ್ಕ್ರೀಸು, ಡಿಕ್ರೀಸು, ರಿಮೈನ್ ಕಾನ್ಸ್ಟ್ಯಾಂಟು. ಈ ಕಡೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಅಲ್ಲಿಗೆ ಒಂದು ಪ್ರಾಬ್ಲಮ್ ಅಂತೂ ಪಕ್ಕ ಕಲ್ತ್ಕೊಂಡಿರ್ತೀರಿ. ಟೇಬಲ್ಲು ಇದು ನಿಮಗೆ ಸಾಲ್ವ್ ಆಯ್ತು. ಇವಾಗ ಟೇಬಲ್ ಬರೀತೀರಿ. ನೆಕ್ಸ್ಟು ಇದನ್ನು ಹೇಳಲೇಬೇಕು, ಪ್ರೈಸು ಸೀಲಿಂಗು ಮತ್ತು ಪ್ರೈಸ್ ಫ್ಲೋರು ಪ್ರಿಪ್ರೇಟ್ರಿಯಲ್ಲಿ ಬಂದಿದೆ. ಕರೆಕ್ಟಾ? ಬೇರೆ ಯಾವ ಚಾಪ್ಟರ್ನೂ ನಾನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಇದೇ ಟಾಪಿಕ್ಸು ಅಂತ. ಆದರೆ ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅಷ್ಟು ಟಾಪಿಕ್ಕು ಇಂಪಾರ್ಟೆಂಟು. ಇದೊಂದು ಚಾಪ್ಟ್ರಲ್ಲಿ ಯಾವುದು ಅಂತ ಗೆಸ್ ಮಾಡೋದು ಕಷ್ಟ, ಬಟ್ ತುಂಬ ಈಸಿ ಇದೆ. ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ, ಕಲ್ತ್ಕೊಳ್ಳಿ. ಟೇಬಲಿಗೆ ಶೋ ಮಾಡಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೈಸ್ ಸೀಲಿಂಗು, ಪ್ರೈಸ್ ಫ್ಲೋರು ಕಾನ್ಸೆಪ್ಟು ಓದ್ಕೊಳ್ಳಿ. ಇಂಪ್ಲಿಕೇಶನ್ಸ್ ಆಫ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ ಆನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಎಕ್ಸ್ಪ್ಲೇನ್ ಅಂತ ಒಂದು ಕ್ವಶನ್ ಇದೆ, ಇದನ್ನು ಓದ್ಕೊಳ್ಳಿ. ಇದೆಲ್ಲ ಬಿಟ್ಟು ಪ್ರಾಬ್ಲಮ್ ಬೇಡ ಇವರಿಗೆ ಕೇಳೋದು. ಟೇಬಲ್ಲು ಹೋದ ವರ್ಷ ಕೇಳಿದ್ದೀವಿ, ಈ ವರ್ಷ ಬೇಡ. ಪ್ರೈಸ್ ಸೀಲಿಂಗು, ಪ್ರೈಸ್ ಫ್ಲೋರು ಪ್ರಿಪ್ರೇಟ್ರಿಯಲ್ಲಿ ಕೇಳಿದ್ದೀವಿ, ಬೇಡ. ಸದ್ಯಕ್ಕೆ ಈ ಪಾಠದಲ್ಲಿ ಉಳಿದಿರೋದು, ಈ ಒಂದು ಲೆಸನಲ್ಲಿ ಉಳಿದಿರೋದು ಇದು ಒಂದೇ ಅಂತ ಹೇಳ್ಕೊಂಡು ಇದನ್ನೇ ಕೇಳಿಬಿಟ್ರೆ ಏನು ಮಾಡೋದು? ಹೌದಲ್ವಾ? ಸೊ ನಾವೆಲ್ಲದಕ್ಕೂ ರೆಡಿಯಾಗಿರಬೇಕು. ಯಾಕಂತ ಹೇಳಿದ್ರೆ 9 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ಸ್. ಸೊ 5ಗೆ ನಿಮಗೆ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಕ್ವಶನ್ಸನ್ನು ಕೊಡುವಾಗ ತುಂಬ ಕಾನ್ಸಂಟ್ರೇಟ್ ಮಾಡಿ ಕೊಡಬೇಕಾಗತ್ತೆ. ಹಾಗಾಗಿ ಸೊ ಇಲ್ಲಿ ಯಾವುದನ್ನು ಬಿಡಬೇಡಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟಕ್ಕೆ ಪ್ರಿಪೇರ್ ಆಗ್ತಿರಲ್ಲ. ಸೊ ಆಲ್ಮೋಸ್ಟ್ ಕ್ವಶನ್ಸನ್ನು ನಾನು ಡೌನ್ ಮಾಡಿದ್ದೀನಿ, ಅಷ್ಟೇನು ಕ್ವಶನ್ಸ್ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗಿರುವಂತಹ 7 ಪ್ರಾಬ್ಲಮ್ಸು ಇದು ಮ್ಯಾಟ್ರೇ ಅಲ್ಲ, ವೆರಿ ವೆರಿ ಈಸಿ ಪ್ರಾಬ್ಲಮ್ಸು, ಆರಾಮಾಗಿ ಕಲ್ತ್ಕೊಳ್ಬಹುದು. ಇಲ್ಲಿ ನಿಮಗೆ ಇವಾಗ ನಾನೇನು ಟಾಪಿಕ್ ಹೇಳಿದೆ ಈ ಟಾಪಿಕ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಿ. ನೀವು ಇಲ್ಲಿ ಇರುವಂತಹ ಪ್ರಾಬ್ಲಮ್ ನೇಮ್ನ ಕೊಟ್ಟು ಬೈ ಪಲ್ಲವಿ ಟ್ಯುಟೋರಿಯಲ್ಸ್ ಅಂತ ಕೊಟ್ಟರೆ ನಾನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ ಬಂದೇ ಬರುತ್ತೆ. ಇಲ್ಲ ನಿಮಗೆ ಬೇರೆ ಯಾರಾದರೂ ಸಾಲ್ವ್ ಮಾಡಿರೋದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಒಟ್ಟಿನಲ್ಲಿ ನೀವು ಕಲಿಯೋದು ಇಂಪಾರ್ಟೆಂಟು, ನೋಡಬಹುದು.
ಆ ಟಾಪಿಕ್ನ ಕೊಟ್ಬಿಟ್ಟು ಸರ್ಚ್ ಮಾಡಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಟೈಪಲ್ಲೇ ಕಾಣುತ್ತಲ್ಲ, ಹಾಗಾಗಿ ಟಾಪಿಕ್ನ ಕೊಟ್ಟು ಸರ್ಚ್ ಮಾಡಿ ಕಲ್ತ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ವೀಡಿಯೋಸ್ಗಳನ್ನ ಕಮೆಂಟಲ್ಲಿ ಹಾಕಿರ್ತೀನಿ, ಆಯಿತಾ. ಸೊ ವೀಡಿಯೋನ ಲೆಂತಿ ಮಾಡಿದ್ದೀನಿ, ಬಟ್ ಇನ್ಫಾರ್ಮೇಷನ್ ಎಲ್ಲೂ ಕೂಡ ನಿಮಗೆ ಬ್ರೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿರುವಂಥದ್ದು. ಸೊ ತುಂಬ ಅನಲೈಸ್ ಮಾಡಿ ಕೊಟ್ಟಿದ್ದೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅದೇ ಹೇಳಿದ್ನಲ್ಲ, ನಿಮ್ಮ ಲಕ್ ಚೆನ್ನಾಗಿದ್ದರೆ 4 ಮಾರ್ಕ್ಸಲ್ಲಿ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ನೋಡಿ, 6 ಮಾರ್ಕ್ಸಿನ ವೀಡಿಯೋ ನಾನು ಮಾಡಿದ್ದೀನಲ್ಲ ಪಾರ್ಟ್ ಡಿ, ಅದರಲ್ಲಿ ಎಲ್ಲಿ ಲೆಕ್ಕ ಬರುತ್ತೆ ಅನ್ನೋದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ 2 ಪ್ರಾಬ್ಲಮ್ ಇರುವಂಥ ಟಾಪಿಕ್ಗಳನ್ನ, ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬ್ಲೂ ಪ್ರಿಂಟಲ್ಲಿ ಒಂದು ಅದು ಒಂದು ಇದು ಅಂತ ನಿಮಗೆ ಕನ್ಸಿಡರ್ ಮಾಡಿಬಿಡ್ಬೋದು. ಬಟ್ ಇಲ್ಲಿ ಹಾಗಲ್ಲ, 9 ಕ್ವಶನ್ಸ್ ಇದೆ, 9 ಚಾಪ್ಟರ್ಸಿಂದ ತೆಗೆದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸಲ್ಲೂ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಬಂದಿರುವಂತಹ ಥಿಯರಿ ಕ್ವಶನ್ ಏನಿದೆಯಲ್ಲ, ಇದರಲ್ಲೂ ಪ್ರಾಬ್ಲಮ್ಸ್ ಇದೆ. ಸೊ ಪ್ರಾಬ್ಲಮ್ ಅದರಲ್ಲೂ ಬರಬಹುದು. ಹಾಗಾಗಿ ಮೇಯ್ನ್ ಪ್ರಾಬ್ಲಮ್ಗಳು ಏನಿದೆ 7 ಅದನ್ನು ಕನ್ಸಿಡರ್ ಮಾಡಿನೇ ನಾನು ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಈ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರುವಂತಹ ಮಕ್ಕಳಿಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನೀಡಿದರೆ ಕಮೆಂಟ್ ಮಾಡಬಹುದು. ಆದಷ್ಟು ನನ್ನ ಕೈಯಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಬೆಳಿಗ್ಗೆ 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೀನಿ, ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ನಾನು ಏನೇನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು, ಅದರ ಲಿಂಕ್ ಎಲ್ಲ ಹಾಕಿದ್ದೀನಿ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವಿಡಿಯೋನ, ಅವರು ಕೂಡ ಓದ್ಕೊಳ್ಳಿ, ಅವರು ಕೂಡ ಪ್ರಿಪೇರ್ ಆಗಲಿ. ಎಕನಾಮಿಕ್ಸ್ ಟಫ್ ಇರುತ್ತೆ ಅನ್ನೋ ಭಯ ಬೇಡ, ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ, ಈಸಿ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ 2 ಮಾರ್ಕ್ಸಿನ ಕ್ವಶನ್ಸ್ ಅಂತೂ ಕೊಟ್ಟೇ ಕೊಡ್ತೀನಿ, ಸ್ವಲ್ಪ ಟೈಮ್ ತೊಗೊಳ್ತೀನಿ. ನೀವು ಅಲ್ಲಿವರೆಗೆ 4 ಮಾರ್ಕ್ಸು 6 ಮಾರ್ಕ್ಸು ತೊಗೊಳ್ಳಿ. 2 ಮಾರ್ಕ್ಸಿಗೆ ನಾನು ಪ್ರಿಪ್ರೇಷನ್ ಮಾಡಿ ಕೊಡ್ತೀನಿ. ರೀಸನ್ ಏನು ಅಂತ ಹೇಳಿದರೆ, ಅಲ್ಲಿ ನೀವು 6 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು, ನೆನಪಿರಲಿ. 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಬಟ್ ಕೆಲವೊಂದು ಚಾಪ್ಟರ್ಲಿ 2 ಕ್ವಶನ್ಸ್ ಬರುತ್ತೆ. ಅಲ್ಲಿಗ 2 ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಬಿಟ್ರೆ ನಿಮಗೆ ಅಲ್ಲಿ 4 ಕ್ವಶನ್ಸ್ ಅಟೆಂಡ್ ಮಾಡಬಹುದು. ಬಟ್ ಆ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದಾ, ನಿಮ್ಮಿಂದ ಅದು ಸಾಧ್ಯನಾ, ಆ ಚಾಪ್ಟರ್ಲಿ ಎಷ್ಟು ಕ್ವಶನ್ಸ್ ರೈಸ್ ಆಗುತ್ತೆ ಏನು, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಕೊಡ್ತೀನಿ. ಅಲ್ಲಿವರೆಗೂ ಕೂಡ ನೀಟಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ ಗುಡ್ ಸ್ಕೋರ್ನ ಮಾಡಿ. ಫಸ್ಟು ಪ್ರಾಬ್ಲಮ್ ಕಲ್ತ್ಕೊಳ್ಳಿ, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡು. ನಾನಿನ್ನೂ ನಿಮಗೆ ಇಲ್ಲೆಲ್ಲೂ ಕೂಡ 4, 6 ನಾನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡಿನ ಟಾಪಿಕ್ಸ್ನ ಎಲ್ಲ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ, ಅಷ್ಟು ಕೂಡ ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೀನಿ. ಸೊ ಈ ಪ್ರಿಪ್ರೇಟ್ರಿ ಪೇಪರ್ ಒಂದೇ ಖಾಲಿ ಇರೋದು, ಕಾರಣ ಇದು ನನ್ನ ಸ್ಟೂಡೆಂಟ್ಸಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇದು ಖಾಲಿ ಬಿಟ್ಟಿರೋದು. ಮತ್ತು ಎಲ್ಲ ಕೂಡ ಪೇಪರಲ್ಲಿ ಅದು ಏನೇನು ಪ್ರಾಬ್ಲಮ್ಸ್ ನಿಮಗೆ ಕೇಳಿದರೆ ಅದನ್ನೆಲ್ಲ ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದೀನಿ. ಹಾಗಾಗಿ ನೀವು ವಿಡಿಯೋನ ವಾಚ್ ಮಾಡಬೇಕು, ಪ್ರತಿ ಪ್ರಾಬ್ಲಮ್ಮು ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದೀನಿ ನೋಡಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್. ಓಕೆ ಅಲ್ವಾ, ವಾಚ್ ಮಾಡಿ ಮಕ್ಕಳೇ. ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡಿ, ಲಿಂಕ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಲಿಂಕನ್ನು ನಾನು ಸದ್ಯ ಒಂದೇ ವೀಡಿಯೋದಲ್ಲಿ ಕಮೆಂಟಲ್ಲಿ ಪಿನ್ ಮಾಡ್ತಾ ಇದ್ದೀನಿ, ನೋಡಿ ವಾಚ್ ಮಾಡಿ. RBI ಫಂಕ್ಷನ್ಸ್ ಒಂದು ಆ್ಯಡ್ ಮಾಡ್ಕೊಳ್ಳಿ ಮಕ್ಕಳೇ. ಲಾಸ್ಟ್ ಇಯರ್ ಕೇಳಲಿಲ್ಲ, 2025 ಕೇಳಲಿಲ್ಲ, ಸೊ ಕೇಳಬಹುದು RBI ಫಂಕ್ಷನ್ಸ್.